ವೆಲ್ಕಮ್ ಬ್ಯಾಕ್. ದೇವರ ನಾಡು ನೈಸರ್ಗಿಕ ವಿಕೋಪಕ್ಕೆ ಸಿಲುಕಿ ಅಕ್ಷರಶಃ ನಲುಗಿ ಹೋಗಿದೆ. ಕೇರಳದಲ್ಲಿ ಜವರಾಯ ರಣಕೇಕೆಯನ್ನ ಹಾಕ್ತಾ ಇದ್ದಾನೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದರ ಮಧ್ಯೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸೇನೆ ಹಗಲಿರುಳು ಶ್ರಮಿಸ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕುಂತಲ್ಲೇ ನಿಂತಲ್ಲೇ ಮಲಗಿದ್ದಲ್ಲೇ ಸಾವು. ನೈಸರ್ಗಿಕ ವಿಕೋಪಕ್ಕೆ ಸ್ಮಶಾನವಾದ ಗ್ರಾಮ. ಪ್ರವಾಸಿಗರ ಸ್ವರ್ಗವಾಗಿದ್ದ ದೇವರ ನಾಡು ಇದೀಗ ಕಂಡು ಕೇಳರಿಯದ ಭೂಕುಸಿತ ನೆರೆಗೆ ರುದ್ರಭೂಮಿಯಾಗಿ ಬದಲಾಗಿದೆ. ಮಣ್ಣು ಕುಸಿತಕ್ಕೆ ನೆಲಸಮವಾದ ಮನೆಗಳು. ಕುಂತಲ್ಲೇ ನಿಂತಲ್ಲೇ ಮಲಗಿದ್ದಲ್ಲೇ ಪ್ರಾಕೃತಿಕ ವಿಕೋಪದಲ್ಲಿ ಜನರು ಉಸಿರು ಚೆಲ್ಲಿರುವ ಭಯಾನಕ ದೃಶ್ಯಗಳನ್ನ ನೋಡಿದ್ರೆ ಗಂಡದೆಯ ಗುಂಡಿಗೆಯು ಒಂದು ಕ್ಷಣ ಅಲುಗಾಡದೆ ಇರಲು ಸಾಧ್ಯವೇ ಇಲ್ಲ. ಇದರ ಮಧ್ಯೆ ಅವಶೇಷಗಳಡಿ ಸಿಲುಕಿರುವ ರಕ್ಷಣೆಗೆ ಸೇನೆ ಗಾಳಿ ಮಳೆ ಹಗಲು ಇರುಳು ಎನ್ನದೇ ಶ್ರಮಿಸುತ್ತಿದೆ. ಪ್ರವಾಹ, ಗುಡ್ಡ ಕುಸಿತಕ್ಕೆ ನಾಮಾವಶೇಷವಾದ ಮುಂಡಕೈ, ಚೂರಲ್ಮಲೈ, ಅತ್ತಮಾಲ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ತಮಿಳುನಾಡಿನ ರೆಸ್ಕ್ಯೂ ಟೀಮ್ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ರಂಜಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ತಮಿಳುನಾಡಿನಿಂದ ಬಂದಿರುವಂತಹ ಸಿಬ್ಬಂದಿಗಳಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 3ನೇ ದಿನದ ರೆಸ್ಕ್ಯೂ ಆಪರೇಷನ್ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಡಿಯನ್ನ ಡಿಸ್ಪೋಸ್ ಆಗಿರುವಂತಹ ಬಾಡಿಗಳನ್ನ ಮುಡಕೈ ಸೇರಿದಂತೆ ಚೋರನ್ಮಲದಿಂದ ಅದನ್ನು ತೆಗಿತಾರೆ. 24 ಗಂಟೆಯಲ್ಲೇ ಸೇತುವೆ ನಿರ್ಮಿಸಿದ ಸೇನೆ. ಚೂರಲ್ಮಲೈನಲ್ಲಿ ನೆರೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಿತ್ತು. ಇದಕ್ಕೆ ಸೇನೆ ಕೇವಲ 24 ಗಂಟೆಯಲ್ಲಿ ಹೊಸ ಸೇತುವೆ ನಿರ್ಮಿಸಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಜುಲೈ 16ನೇ ತಾರೀಕು ಭೂಕುಸಿತವಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರ ಬಂದ್ ಮಾಡಲಾಗಿತ್ತು. 16 ದಿನಗಳ ಬಳಿಕ ಮಂಗಳೂರಿನಿಂದ ಗೋವಾಕ್ಕೆ ಸಾಗುವ ಹೆದ್ದಾರಿ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ಅನುವು ಮಾಡಿಕೊಟ್ಟಿದೆ. ಜುಲೈ 16ನೇ ತಾರೀಕು ನಡೆದಿದ್ದ ಭೂಕುಸಿತ ಘಟನೆಯಲ್ಲಿ 11 ಜನ ಮೃತಪಟ್ಟಿದ್ದರು. ಆದರೆ 3 ಶವಗಳ ಶೋಧಕ್ಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪತ್ತೆಯಾಗದ 3 ಕಾರ್ಯಾಚರಣೆಯನ್ನ ಅಮಾವಾಸ್ಯೆ ದಿನ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಆಗಸ್ಟ್ 4ನೇ ತಾರೀಕು 5ನೇ ತಾರೀಕಿನ ನಡುವೆ 2 ತಾಸು ಕಾರ್ಯಾಚರಣೆ ಮಾಡಲಾಗುತ್ತಂತೆ. ಅಮಾವಾಸ್ಯೆಯಂದು ನದಿ ಶಾಂತವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದಾರೆ. 15 ದಿನ ಕಾರ್ಯಾಚರಣೆ ನಡೆಸಿ ಜಿಲ್ಲಾಡಳಿತ ಕೈ ಚೆಲ್ಲಿತು. ನನಗೆ 4 ಅಥವಾ 5 ತಾರೀಕು ಇಲ್ಲಿ ನಮ್ಮ ಅಮಾವಾಸ್ಯೆ ಯಾವಾಗ ಬರ್ತದೆ ಆವಾಗ ಲೋ ಟೈಡ್ ಆಗಿರ್ತದೆ, ನೀರು ಕಮ್ಮಿ ಆಗಿರ್ತದೆ ತುಂಬ. ಆವಾಗ ಆ ಕೆಲಸ ಅವರಿಗೆ ಸಹ ಸುಲಭ ಆಗ್ತದೆ. ಆ ಸಮಯದಲ್ಲಿ ನಾವು ನಮ್ಮ ಮಲ್ಪೆಯಿಂದ ಒಂದು 3 ಜನ ನಮ್ಮ ಒಳ್ಳೆ ಪರಿಣಿತರನ್ನು 3 ಜನ ಸ್ಕೂಬಾ ಡೈವರನ್ನು ಆ ಲೋ ಟೈಡ್ ಇರುವಾಗ ಕೆಳಗಿಳಿಸಿ ಹುಡುಕುವ ಒಂದು ಕೆಲಸವನ್ನು ಮಾಡ್ತೀವಿ. ಯಾಕೆಂದರೆ ಆ ಕೆಳಭಾಗದಲ್ಲಿ ಕೆಲವು ಮರಗಳು ಆಲದ ಮರ ಎಲ್ಲ ಇದ್ದರೆ ಅದನ್ನು ತೆಗೆದು ಅದರ ಅಡಿಭಾಗದಲ್ಲಿ ಆ ಮೃತದೇಹಗಳು ಉಂಟಾ ಅಥವಾ ಗಾಡಿ ಉಂಟಾ, ಅರ್ಜುನ್ ಅವರ ಮೃತದೇಹ ಅಲ್ಲಿ ಉಂಟಾ, ಹಾಗೆ ಆ ಕೇರಳದಲ್ಲಿ ಎಲ್ಲ ದುಃಖಿತರಾಗಿದ್ದಾರೆ. ಅವರಿಗೂ ಸಹ ಒಂದು ಸಮಾಧಾನ ಆಗುತ್ತೆ ಅರ್ಜುನ್ ಅವರ ಒಂದು ಮೃತದೇಹ ಸಿಗಬೇಕಂತ. ಆದ್ದರಿಂದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಕಂಟಿನ್ಯೂ ಆಗಿದೆ. ರಾತ್ರಿ ಸುರಿದ ಮಹಾ ಮಳೆಗೆ ಫಲ್ಗುಣಿ ನದಿ ಉಕ್ಕಿ ಹರಿದಿದೆ. ಅಮ್ಮಂಜೆ ಸೋಮನಾಥೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಜೊತೆಗೆ ಬಂಟ್ವಾಳ ಸಿದ್ದಕಟ್ಟೆ ಸಮೀಪದ ಅಂಗಾಕರಿಯ ಸೇತುವೆಯ ಮೇಲೆ ನೀರು ಹರಿದು ಜನಜೀವನ ಅಸ್ವಸ್ಥವಾಗಿದೆ. ಭದ್ರಾ ನದಿಯ ಆರ್ಭಟ ಜೋರಾಗಿದೆ. ತುಂಗೆಯ ಅಬ್ಬರಕ್ಕೆ 100 ಎಕರೆ ಜಮೀನು ಜಲಾವೃತವಾಗಿದೆ. ಹೊಲ, ಗದ್ದೆ, ತೋಟ ಸೇರಿದಂತೆ ಶೃಂಗೇರಿ ದೇವಸ್ಥಾನದ ಪಾರ್ಕಿಂಗ್ ಲಾಟ್ ಕೂಡ ಜಲಾವೃತವಾಗಿದೆ. ಕಪ್ಪೆ ಶಂಕರನಾರಾಯಣ ಸಂಧ್ಯಾ ವಂದನೆ ಮಂಟಪ ಕೂಡ ಮುಳುಗಡೆ ಆಗಿದೆ. ತುಂಗೆ ಅಬ್ಬರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಘಟಪ್ರಭಾ ಪ್ರವಾಹಕ್ಕೆ ಬಾಗಲಕೋಟೆ ಬೆಚ್ಚಿ ಬಿದ್ದಿದೆ. ಜಲಾಸುರನ ಅಟ್ಟಹಾಸಕ್ಕೆ ಮಾಚಕನೂರು ಗ್ರಾಮದ ಹೊಳೆ ಬಸವೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ದೇಗುಲದ ಗೋಪುರ ಮಾತ್ರ ಗೋಚರಿಸ್ತಾ ಇದೆ. ಮಾಚಕನೂರು ಗ್ರಾಮದ ಅಂಗಡಿ ಮನೆಗಳಿಗೂ ಘಟಪ್ರಭಾ ನೀರು ನುಗ್ಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭದ್ರಾವತಿ ತಾಲೂಕಿನ ಕವಲಗುಂದಿ ಗ್ರಾಮದಲ್ಲಿ 30 ಮನೆಗಳು ಸಂಪೂರ್ಣ ಜಲಾವೃತ ಆಗಿದೆ. ತಡಸ ಧರ್ಮಘಟ್ಟ ರಸ್ತೆ ಸಂಪರ್ಕ ಬಂದ್ ಆಗಿದೆ. ರಸ್ತೆ ಸವಾರರು ಪರದಾಡ್ತಾ ಇದ್ದಾರೆ. ಸಕ್ಕರೆ ನಾಡಲ್ಲಿ ಕಾವೇರಿಯ ಆರ್ಭಟ ಮುಂದುವರೆದಿದೆ. ನೀರಿನ ರಭಸಕ್ಕೆ ರಸ್ತೆ ತಡೆಗೋಡೆ ಕೊಚ್ಚಿ ಹೋಗಿದೆ. ಶ್ರೀರಂಗಪಟ್ಟಣದ ಬಳಿ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಬಳಿ ಕಾವೇರಿ ಅವಾಂತರಗಳ ಸರಮಾಲೆ ಸೃಷ್ಟಿ ಮಾಡಿದೆ. ನಿನ್ನೆ ಕಾವೇರಿ ನದಿಗೆ 1.70 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಆಗಿದ್ದಕ್ಕೆ ಅವಾಂತರಗಳನ್ನು ಸೃಷ್ಟಿ ಮಾಡಿ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದೆ. ವರುಣಾರ್ಭಟಕ್ಕೆ ಮನೆಯ ಒಂದು ಭಾಗ ಭೂ ಕುಸಿದ ಘಟನೆ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುನ್ನಿಹಾಳ ಗ್ರಾಮದಲ್ಲಿ ನಡೆದಿದೆ. ಧರೆ ಕುಸಿತದ ಶಬ್ದಕ್ಕೆ ಮನೆಯಿಂದ ಕುಟುಂಬಸ್ಥರು ಓಡ್ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸೋದಕ್ಕೆ ಪಾಪ ನೆಟ್ವರ್ಕೇ ಇಲ್ಲ, ಪರದಾಡೋ ಹಾಗಾಗಿದೆ. ಬೇರೆ ಕಡೆ ಸ್ಥಳಾಂತರಿಸುವಂತೆ ಕುಟುಂಬ ಅಂಗಲಾಚ್ತಾ ಇದೆ. ನೋಡಿ ಸರ್, ಈ ತರ ಆಗಿದೆ. 3 ಗಂಟೆ ರಾತ್ರಿಗೆ